ನಮಸ್ಕಾರ ಸ್ನೇಹಿತರೆ ವ್ಯಾಸ್ಲಿನ್ ಬಗ್ಗೆ ಯಾರು ಅರಿಯರು? ಸಂಪೂರ್ಣ ಜಗತ್ತೇ ಇದರ ಬಗ್ಗೆ ತಿಳಿದಿದೆ ಮತ್ತು ಸಂಪೂರ್ಣ ಜಗತ್ತೇ ಇದನ್ನು ಬಳಸುತ್ತದೆ. ಗುಲಾಬ್ ಜೆಲ್ ಅನ್ನು ನೀವು ಎಂದಾದರೂ ಬಳಸಿರುವಿರಿ? ಆದರೆ ನೀವು ಎಂದಾದರೂ ವ್ಯಾಸ್ಲಿನ್ ನಲ್ಲಿ ಗುಲಾಬ್ ಜೆಲ್ ಅನ್ನು ಮಿಶ್ರಣ ಮಾಡಿ ನಿಮ್ಮ ಗುಪ್ತಾಂಗಕ್ಕೆ ಅಥವಾ ದೇಹಕ್ಕೆ ಬಳಸಿದ್ದೀರಾ? ನಾವು ನಿಶ್ಚಯವಾಗಿ ಹೇಳುತ್ತೇವೆ, 99% ಜನರು ಎಂದಿಗೂ ವ್ಯಾಸ್ಲಿನ್ ನಲ್ಲಿ ಗುಲಾಬ್ ಜೆಲ್ ಅನ್ನು ಮಿಶ್ರಣ ಮಾಡಿ ಬಳಸಿರುವುದಿಲ್ಲ ಮತ್ತು ಈ ಎರಡರ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿದಿರುವುದಿಲ್ಲ. ನಾವು ನಿಮಗೆ ಖಂಡಿತವಾಗಿ ಹೇಳುತ್ತೇವೆ, ನೀವು ವ್ಯಾಸ್ಲಿನ್ ನಲ್ಲಿ ಗುಲಾಬ್ ಜೆಲ್ ಅನ್ನು ಸರಿಯಾದ ರೀತಿಯಲ್ಲಿ ಮಿಶ್ರಣ ಮಾಡಿ ಸರಿಯಾದ ಸಮಯದಲ್ಲಿ ಬಳಸಿದರೆ ನಿಮ್ಮ ದೇಹದ ಸಾವಿರಾರು ರೀತಿಯ ರೋಗಗಳನ್ನು ಬುಡದಿಂದಲೇ ಗುಣಪಡಿಸಬಹುದು. ಅದರಲ್ಲೂ ವಿಶೇಷವಾಗಿ ಪುರುಷರಲ್ಲಿ ಕಾಣಿಸಿಕೊಳ್ಳುವ ರೋಗಗಳನ್ನು. ಇದು 25 ಅಥವಾ 30 ವರ್ಷದಲ್ಲಿ ಕಾಣಿಸಿಕೊಳ್ಳಬಹುದು ಅಥವಾ 50 ರಿಂದ 60 ವರ್ಷದಲ್ಲಿ ಕಾಣಿಸಿಕೊಳ್ಳಬಹುದು, ಆದರೆ ಖಂಡಿತವಾಗಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆಗೆ, ಪುರುಷರಲ್ಲಿ ರಕ್ತ ಪರಿಚಲನೆ ನಿಧಾನಗೊಳ್ಳುವುದು, ಇದರಿಂದ ಟೆನ್ಷನ್ ಮತ್ತು ಕಠಿಣತೆ ಬಂದಿರುವುದು, ಸುನ್ನಪನ ಮತ್ತು ಸಡಿಲತೆ ಉಳಿದಿರುವುದು, ಗಡುಸುತನ ಬರದಿರುವುದು, ಕಾಮೇಚ್ಛೆಯಲ್ಲಿ ಕೊರತೆ, ಉತ್ತೇಜನೆಯಲ್ಲಿ ಕೊರತೆ, ಯೌನ ಚಟುವಟಿಕೆ ಮಾಡುವ ಮನಸ್ಸಿಲ್ಲದಿರುವುದು, ಹೆಂಡತಿಯ ಬಳಿ ಹೋಗುವ ಮನಸ್ಸಿಲ್ಲದಿರುವುದು ಅಥವಾ ಜೀವನ ಸಂಗಾತಿಯೊಂದಿಗೆ ಭೇಟಿಯಾಗುವ ಮನಸ್ಸಿಲ್ಲದಿರುವುದು, ಯೌನ ಭಯದಿಂದ ಬಹಳ ಬೇಗ ಶುಕ್ರ ಸ್ರಾವವಾಗುವುದು, ಮುಂದೆ ಹೋಗುವುದಕ್ಕೆ ಮುನ್ನವೇ ಕೆಲಸ ಮುಗಿದಂತೆ ಆಗುವುದು, ಮನಸ್ಸಿನ ಒತ್ತಡ ಅತ್ಯಧಿಕವಾಗಿ ಹೆಚ್ಚಾಗುವುದು, ಚಿಂತೆ, ಆತಂಕ, ಮಾನಸಿಕ ಖಿನ್ನತೆ ಹೆಚ್ಚಾಗುವುದು. ಇದರಿಂದ ಯೌನ ಸ್ವಾಸ್ಥ್ಯ ಸಂಪೂರ್ಣವಾಗಿ ಹಾಳಾಗುತ್ತದೆ. ಈ ಯೌನ ಸಂಬಂಧಿತ ನೂರಾರು ರೋಗಗಳು ದೇಹದಲ್ಲಿ ಉಂಟಾದಾಗ ಸ್ನಾಯುಗಳು ಸುಕ್ಕುಗೊಳ್ಳುತ್ತವೆ, ನರಗಳಲ್ಲಿ ದೌರ್ಬಲ್ಯ ಮತ್ತು ಅಡಚಣೆ ಉಂಟಾಗುತ್ತದೆ, ದೇಹದಲ್ಲಿ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ. ಇದರಿಂದ ಕೈಗಳಲ್ಲಿ, ಕಾಲುಗಳಲ್ಲಿ ಮತ್ತು ದೇಹದಲ್ಲಿ ಸೂಜಿ ಚುಚ್ಚುವಂತಹ ಸಂವೇದನೆ, ನಡುಗಾಟ ಅಥವಾ ಸುಂದು ಬೀಳಲು ಉಂಟಾಗುತ್ತದೆ. ಯುವ ವಯಸ್ಸಿನಲ್ಲೇ ಮುಖದ ಮೇಲೆ ಸುಕ್ಕುಗಳು, ಕಪ್ಪು ವಲಯಗಳು, 30ರಲ್ಲೇ 90 ವಯಸ್ಸಿನಂತೆ ಕಾಣುವುದು, 24 ಗಂಟೆಗಳು ದಣಿವು, ದೌರ್ಬಲ್ಯ, ಸಡಿಲತೆ ಉಳಿಯುತ್ತದೆ. ಯಾವುದೇ ಚಟುವಟಿಕೆ, ಯೌನ, ದೈಹಿಕ ಅಥವಾ ಮಾನಸಿಕ ಮಾಡುವ ಮನಸ್ಸಿಲ್ಲದಿರುತ್ತದೆ. ಈ ಎಲ್ಲ ರೋಗಗಳನ್ನು ಸುಧಾರಿಸಲು ನಾವು ನೈಸರ್ಗಿಕ ವಿಧಾನಗಳನ್ನು ಅನುಸರಿಸಿದರೆ, ವೈದ್ಯರ ಬಳಿ ಹೋಗದೆ ನೇರವಾಗಿ ಮೆಡಿಕಲ್ ಶಾಪ್ಗೆ ಹೋಗಿ ಲೈಂಗಿಕ ಆಸಕ್ತಿ ಹೆಚ್ಚಿಸುವ ಸಾವಿರಾರು ಔಷಧಗಳನ್ನು ಬಳಸುತ್ತೇವೆ. ಆದರೆ ಈ ಔಷಧಗಳ ಪರಿಣಾಮ ಕೇವಲ 10 ರಿಂದ 15 ನಿಮಿಷಗಳವರೆಗೆ ಇರುತ್ತದೆ. ಇಲ್ಲದಿದ್ದರೆ ಈ ಔಷಧಗಳಿಂದ ದೇಹಕ್ಕೆ ಭಯಂಕರ ನಷ್ಟವೂ ಆಗಬಹುದು. ಆದ್ದರಿಂದ ನೀವು ಸಂಪೂರ್ಣ ನೈಸರ್ಗಿಕ ವಿಧಾನದಲ್ಲಿ ಮನೆಯಲ್ಲೇ ಈ ಸಾವಿರಾರು ರೋಗಗಳನ್ನು ಬುಡದಿಂದ ಗುಣಪಡಿಸಲು ಅಥವಾ ತಡೆಯಲು ಬಯಸುತ್ತಿದ್ದರೆ, ಈ ವಿಡಿಯೋದ ಪ್ರತಿ ಕ್ಷಣ ಮತ್ತು ಪ್ರತಿ ನಿಮಿಷ ನಿಮಗಾಗಿಯೇ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವ್ಯಾಸ್ಲಿನ್ ಮತ್ತು ಗುಲಾಬ್ ಜೆಲ್ ಅನ್ನು ಮಿಶ್ರಣ ಮಾಡಿ ಬಳಸುವುದರಿಂದ ದೇಹಕ್ಕೆ ಯಾವ ಅದ್ಭುತ ಪ್ರಯೋಜನಗಳು ದೊರೆಯುತ್ತವೆ ಎಂದು ತಿಳಿಯೋಣ. 1. ವ್ಯಾಸ್ಲಿನ್ ಮತ್ತು ಗುಲಾಬ್ ಜೆಲ್ ಅನ್ನು ರಕ್ತದೊತ್ತಡ ಮತ್ತು ಮಧುಮೇಹ ರೋಗಿಗಳಿಗೆ ಏಕೆ ರಾಮಬಾಣ ಎಂದು ಹೇಳಲಾಗುತ್ತದೆ ಎಂದು ತಿಳಿಸುತ್ತೇವೆ. 2. ವ್ಯಾಸ್ಲಿನ್ ಮತ್ತು ಗುಲಾಬ್ ಜೆಲ್ದಲ್ಲಿ ಯಾವ ಒಂದು ಕ್ಯಾಪ್ಸುಲ್ ಮಿಶ್ರಣ ಮಾಡಿ ಬಳಸಬಹುದು ಎಂದು ತಿಳಿಸುತ್ತೇವೆ. 3ನೇ ಮತ್ತು ಕೊನೆಯ ಸಂಖ್ಯೆಯಲ್ಲಿ ವ್ಯಾಸ್ಲಿನ್ ಮತ್ತು ಗುಲಾಬ್ ಜೆಲ್ ಅನ್ನು ಬಳಸುವ ಸರಿಯಾದ ವಿಧಾನ, ಸರಿಯಾದ ಸಮಯ ಮತ್ತು ಯಾರು ಇದನ್ನು ಬಳಸಬಾರದು ಎಂದು ತಿಳಿಸುತ್ತೇವೆ. ಒಟ್ಟಾರೆಯಾಗಿ ಇಲ್ಲಿ ನಾವು ಇದೇ ವಿಷಯವನ್ನು ಚರ್ಚಿಸುತ್ತೇವೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ. ಅರ್ಧ ಅಪೂರ್ಣ ಜ್ಞಾನವು ವಿಷದಂತೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ನಾವು ವ್ಯಾಸ್ಲಿನ್ ಮತ್ತು ಗುಲಾಬ್ ಜೆಲ್ ಅನ್ನು ಮಿಶ್ರಣ ಮಾಡಿ ಬಳಸುವುದರ
5 ಅತ್ಯಂತ ಶಕ್ತಿಶಾಲಿ ಮತ್ತು ಮಾಯಾವಿ ಪ್ರಯೋಜನಗಳನ್ನು ಹೇಳುತ್ತೇವೆ. 1. ಈ ಎರಡರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು, ಪೆಟ್ರೋಲಿಯಂ ಜೆಲ್ಲಿ, ನರ ಸಂಬಂಧಿ ಅಂಶಗಳು ಮತ್ತು ವಿಟಮಿನ್ ಸಿ ಮುಂತಾದ ಘಟಕಗಳು ಪುರುಷರ ಯೌನ ಭಯವನ್ನು ದೂರ ಮಾಡುತ್ತವೆ. ಅಂದರೆ ಪುರುಷರ ಮನಸ್ಥಿತಿಯನ್ನು ಸುಧಾರಿಸುತ್ತವೆ. ಗುಲಾಬ್ ಜಲದಲ್ಲಿ ನರ ಸಂಬಂಧಿ ಅಂಶಗಳು ಇರುತ್ತವೆ. ಅದು ಗುಲಾಬ್ ಜಲದ ಪರಿಮಳವನ್ನು ಉತ್ತಮಗೊಳಿಸುತ್ತದೆ. ಇದರಿಂದ ಮನಸ್ಥಿತಿ ಸುಧಾರಿಸುತ್ತದೆ. ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಚಿಂತೆ, ಆತಂಕ ಮತ್ತು ಮಾನಸಿಕ ಖಿನ್ನತೆ ಕಡಿಮೆಯಾಗುತ್ತದೆ ಮತ್ತು ಲೈಂಗಿಕ ಚಟುವಟಿಕೆ ಮಾಡುವ ಮನಸ್ಸು ಉಂಟಾಗುತ್ತದೆ. ಇವೆರಡು ರಕ್ತ ಪರಿಚಲನೆಯನ್ನು ವೇಗಗೊಳಿಸುತ್ತವೆ. ಇದರಿಂದ ಗುಪ್ತಾಂಗಕ್ಕೆ ರಕ್ತ ಪೂರೈಕೆ ಹೆಚ್ಚಾಗಿ ಟೆನ್ಷನ್ ಮತ್ತು ಕಠಿಣತೆ ಬರುತ್ತದೆ. ಸುಂದು ಬೀಳುವ ಮತ್ತು ಸಡಿಲತೆ ದೂರವಾಗುತ್ತದೆ. ಗುಲಾಬ್ ಜಲ್ ಮತ್ತು ವ್ಯಾಸ್ಲಿನ್ ಕಾಮೇಚ್ಛೆಯ ಕೊರತೆಯನ್ನು ದೂರ ಮಾಡಿ ಕಾಮೇಚ್ಛೆ ಮತ್ತು ಉತ್ತೇಜನೆಯನ್ನು ಹೆಚ್ಚಿಸುತ್ತವೆ. 2. ವ್ಯಾಸ್ಲಿನ್ನಲ್ಲಿ ವಿಟಮಿನ್ ಇ ಇರುತ್ತದೆ. ಅದು ಸ್ನಾಯುಗಳ ಒಣಗುವಿಕೆ ಮತ್ತು ರೂಖತೆಯನ್ನು ದೂರ ಮಾಡುತ್ತದೆ. ಮೂಡುಗಳ ಒಣಗುವಿಕೆಯನ್ನು ತೆಗೆಯುತ್ತದೆ. ಮೂಡುಗಳ ನೋವಿಗೆ ನಿರಾಳತೆ ನೀಡುತ್ತದೆ. ನರಗಳಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ. ಇದರಿಂದ ನರಗಳು ಸುಂದು ಬೀಳುವ ಮತ್ತು ಗಟ್ಟಿಗೊಳ್ಳುವುದು ದೂರವಾಗುತ್ತದೆ. 3. ದೇಹದ ಸಡಿಲತೆ ಮತ್ತು ದಣಿವನ್ನು ದೂರ ಮಾಡಲು ವ್ಯಾಸ್ಲಿನ್ ಮತ್ತು ಗುಲಾಬ್ ಜಲ್ ಬಳಸಬಹುದು. 4. ಚರ್ಮವನ್ನು ಯುವಕ್ಕೆ ಮತ್ತು ಯೌವನಕ್ಕೆ ಮಾಡಲು 60 ವರ್ಷದಲ್ಲಿ 30 ವರ್ಷದಂತೆ ಕಾಣಲು ಚರ್ಮವನ್ನು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡಲು ವ್ಯಾಸ್ಲಿನ್ ಮತ್ತು ಗುಲಾಬ್ ಜಲ್ ಬಳಸಬಹುದು. 5. ರಕ್ತದೊತ್ತಡವನ್ನು ನಿಯಂತ್ರಿಸಲು, ಆತಂಕ ಮತ್ತು ಮಾನಸಿಕ ಖಿನ್ನತೆಗೆ ನಿರಾಳತೆ ನೀಡಲು ವ್ಯಾಸ್ಲಿನ್ ಮತ್ತು ಗುಲಾಬ್ ಜಲ್ ಬಳಸಬಹುದು. ಒಟ್ಟಾರೆಯಾಗಿ ವ್ಯಾಸ್ಲಿನ್ ಮತ್ತು ಗುಲಾಬ್ ಜಲ್ ನಮ್ಮ ಯೌನ ಜೀವನ, ದೈಹಿಕ ಜೀವನ ಮತ್ತು ಮಾನಸಿಕ ಜೀವನವನ್ನು ಪರಿಪೂರ್ಣಗೊಳಿಸುವ ಆಯುರ್ವೇದದ ಉತ್ತಮ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತವೆ. ಈಗ ವಿಡಿಯೋದ ಅತ್ಯಂತ ದೊಡ್ಡ ಪ್ರಶ್ನೆ: ವ್ಯಾಸ್ಲಿನ್ ಮತ್ತು ಗುಲಾಬ್ ಜಲ್ ಹೇಗೆ ಬಳಸಬೇಕು ಮತ್ತು ಯಾವ ಕ್ಯಾಪ್ಸುಲ್ ಮಿಶ್ರಣ ಮಾಡಬಹುದು? 1 ಚಮಚ ವ್ಯಾಸ್ಲಿನ್ ತೆಗೆದು ಅದಕ್ಕೆ 1 ಚಮಚ ಗುಲಾಬ್ ಜಲ್ ಮಿಶ್ರಣ ಮಾಡಿ. ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ನೀವು ಬಯಸಿದರೆ ಇದಕ್ಕೆ 1 ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸಿ. 3 ಚೆನ್ನಾಗಿ ಮಿಶ್ರಣ ಮಾಡಿ. ನಿಮ್ಮ ಕಾಲುಗಳ ಮೇಲೆ, ಕೈಗಳ ಮೇಲೆ, ತೊಡೆಗಳ ಮೇಲೆ ಮತ್ತು ಬೆನ್ನಿನ ಮೇಲೆ 10 ರಿಂದ 15 ನಿಮಿಷಗಳವರೆಗೆ ಚೆನ್ನಾಗಿ ಮಸಾಜ್ ಮಾಡಿ. ನಿಮ್ಮ ಗುಪ್ತಾಂಗಕ್ಕೆ ಬಳಸುತ್ತಿದ್ದರೆ 1 ಅಥವಾ 2 ನಿಮಿಷ ಹಗೂರವಾಗಿ ಮಸಾಜ್ ಮಾಡಿ. ಗಮನಿಸಿ, ಗುಪ್ತಾಂಗದ ತುದಿಯ ಮೇಲೆ ಮಸಾಜ್ ಮಾಡಬೇಡಿ, ಅದರ ಸುತ್ತಲೂ ಮಾಡಬಹುದು. ಗುಲಾಬ್ ಜಲ್ ಮತ್ತು ವ್ಯಾಸ್ಲಿನ್ ಬಳಸುವ ಮುನ್ನ ಕೆಲವು ಸಣ್ಣ ಎಚ್ಚರಿಕೆಗಳನ್ನು ಅನುಸರಿಸುವುದು ಅತ್ಯಂತ ಅಗತ್ಯ. ನಿಮ್ಮ ಗುಪ್ತಾಂಗದಲ್ಲಿ ತುಂಬಾ ತುರಿಕೆ, ಅಲರ್ಜಿ ಅಥವಾ ಫಂಗಲ್ ಸೋಂಕು ಇದ್ದರೆ ನೀವು ಇದನ್ನು ಬಳಸಬೇಡಿ. ನಿಮ್ಮ ದೇಹದಲ್ಲಿ ತುಂಬಾ ಉರಿ ಅಥವಾ ರಕ್ತಸ್ರಾವದ ಸಮಸ್ಯೆ ಇದ್ದರೆ ಬಳಸಬೇಡಿ. ಯಾವುದೇ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಅಥವಾ ಇತ್ತೀಚೆಗೆ ಆಗಿದ್ದರೆ ಬಳಸಬೇಡಿ. ಕಡಿಮೆ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ರೋಗಿಗಳು ಬಳಸಬೇಡಿ. ಗರ್ಭಿಣಿ ಮಹಿಳೆಯರು ಮತ್ತು ಸಣ್ಣ ಮಕ್ಕಳು ಬಳಸಬೇಡಿ. ಉಳಿದವರು ಬಳಸಬಹುದು. ರಕ್ತದೊತ್ತಡ ಮತ್ತು ಮಧುಮೇಹ ರೋಗಿಗಳು ಗುಲಾಬ್ ಜಲ ಮತ್ತು ವ್ಯಾಸ್ಲಿನ್ ಬಳಸಬಹುದೇ? ಮಧುಮೇಹ ರೋಗಿಗಳು ನಾವು ಹೇಳಿದಂತೆ ದಿನವೂ ಬಳಸಬಹುದು. ಆದರೆ ಹೈಪರ್ ಟೆನ್ಷನ್ ರೋಗಿಗಳು ವಾರಕ್ಕೆ 3 ರಿಂದ 4 ಬಾರಿ ಬಳಸಬಹುದು. ಇದು ನಿಮ್ಮ ಮಧುಮೇಹ ಮತ್ತು ರಕ್ತದೊತ್ತಡ ಎಷ್ಟಿದೆ ಎನ್ನುವುದರ ಮೇಲೆ ಅವಲಂಬಿತವಾಗಿದೆ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ವಯಸ್ಸು, ಮಧುಮೇಹ ಮತ್ತು ರಕ್ತದೊತ್ತಡ ಬರೆದು ಕಳುಹಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.